ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಗಂಟೆಯೊಳಗೆ ಆಸ್ಪತ್ರೆ ತಲುಪಿದ ಇಬ್ಬರು ಆಸ್ಪತ್ರೆಯ ಸುತ್ತಲೂ ನೋಡುತ್ತಾ ಒಳನಡೆದರು. ಅದೊಂದು ಮಾನಸಿಕ ರೋಗಿಗಳ ಆಸ್ಪತ್ರೆ. ಅಲ್ಲಿದ್ದ ರೋಗಿಗಳನ್ನು ನೋಡುತ್ತಲೇ ಹೆಜ್ಜೆ ಇಟ್ಟ ಭಾರ್ಗವ್ ನೇರವಾಗಿ ನಡೆದದ್ದು ಆಸ್ಪತ್ರೆಯ ಮುಖ್ಯಸ್ಥರ ಚೇಂಬರಿಗೆ. ಹಲೋ ಸರ್, ಐ ಆಮ್ ಭಾರ್ಗವ್ ಶರ್ಮಾ ಎಂದ ಭಾರ್ಗವ್ ಆಸ್ಪತ್ರೆಯ ಮುಖ್ಯಸ್ಥರ ಮುಂದೆ ಕುಳಿತು. ಕಂಠಿ ಅವನ ಹಿಂದೆ ನಿಂತಿದ್ದ. ಭಾರ್ಗವ್ ಶರ್ಮಾ, ಶರ್ಮಾ ಇಂಡಸ್ಟ್ರೀಸ್ ಓನರ್ ಗುರುತಿಸಿದ ಆತ. ಹೌದು, ಹೇಳಿ ಭಾರ್ಗವ್ ಶರ್ಮಾ, ನೀವು ನಮ್ಮ ಆಸ್ಪತ್ರೆಯಲ್ಲಿ? ಕೇಳಿದವ ಮೊದಲು ಕಾಫಿ ತರಲು ಹೇಳಿದ ಸಹಾಯಕನಿಗೆ. ಸರ್, ನನಗೆ ಪರಿಚಯ ಇರೋ ಒಬ್ಬರ ಅಕೌಂಟ್ನಿಂದ ನಿಮ್ಮ ಆಸ್ಪತ್ರೆಗೆ ಪ್ರತಿ ತಿಂಗಳು ಹಣ ಬರ್ತಿದೆ. ಅದು ಯಾಕೆ ಅಂತ ನನಗೆ ಗೊತ್ತಾಗಬೇಕಿತ್ತು ಎಂದ. ಯಾಕೆ? ಆ ಡೀಟೇಲ್ಸ್ ನಿಮ್ಗೆ ಯಾಕೆ ಬೇಕು? ವಿಚಾರಿಸಿದ ಅವ. ಬೇಕಿತ್ತು ಸರ್, ಏನೋ ಮುಖ್ಯವಾದ ಕೆಲಸ. ಯಾರ ಅಕೌಂಟ್ನಿಂದ ನಮ್ಮ ಆಸ್ಪತ್ರೆಗೆ ಬರ್ತಿದೆ? ಅಮೃತ ಅನ್ನೋರ ಅಕೌಂಟ್ನಿಂದ ಎಂದ. ಇದರಿಂದ ನಿಮಗೇನಾಗಬೇಕು ಅಂತ ಹೇಳಿದ್ರೆ ನಾವು ಡೀಟೇಲ್ಸ್ ಕೊಡಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀವಿ ಎಂದವ ಚೂರು ಬಿಂಕ ತೋರಿಸಿದ. ಭಾರ್ಗವ್ನ ಮುಂದೆ ಸೊಕ್ಕು ತೋರಿಸಿ ಉಳಿದವರುಂಟೆ. ಯಾಕೆ ಹೇಗೆ ಅನ್ನೋ ಪ್ರಶ್ನೆ ಎಲ್ಲ ಕೇಳಿಬಿಡಿ, ನಾವು ಕೇಳಿದ ಡೀಟೇಲ್ಸ್ ನಿಮಗೆ ಕೊಡೋಕ್ಕಾಗುತ್ತೋ ಇಲ್ವೋ ಅಷ್ಟೇ ಹೇಳಿ ಗಂಭೀರವಾಗಿ ಎಂದ ಭಾರ್ಗವ್. ಆಗೋದಿಲ್ಲ ಅಂದರೆ ಎಂದವನಿಗೆ ಸೊಕ್ಕು ಜಾಸ್ತಿಯೇ. ನಿಮಗೂ ಗೊತ್ತಾಗದೆ ಡೀಟೇಲ್ಸ್ ಹೇಗೆ ತೆಗೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಧೈರ್ಯದಿಂದ ಎಂದನವ. ಮುಖ್ಯಸ್ಥ ಮಾತನಾಡದೆ ಭಾರ್ಗವನನ್ನೇ ನೋಡಿದ. ಮರ್ಯಾದೆಯಿಂದ ನಾನು ನಿಮ್ಗೇನೋ ಕೇಳ್ತಿದ್ದೀನಿ ಅಂದರೆ ಮರ್ಯಾದೆಯಿಂದನೇ ನೀವು ನನಗೆ ಉತ್ತರ ಕೊಡಿ. ಭಾರ್ಗವ್ ಶರ್ಮನ ಮುಂದೆ ಸೊಕ್ಕು ತೋರಿಸಿದ್ರೆ ಮುಂದೆ ನೀವು ಅನ್ಕೊಂಡ ಹಾಗೆ ಏನೂ ಆಗೋದಿಲ್ಲ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಇದ್ದ ಖುಷಿ ಇರೋದಿಲ್ಲ ಗಟ್ಟಿಯಾಗಿ ನುಡಿದ ಭಾರ್ಗವ್ ಕೋಪದಿಂದ. ಯಾಕೆ ಸುಮ್ಮನೆ ಬಿರುಗಾಳಿನ ನಿಮ್ಮ ಜೀವನಕ್ಕೆ ಕರಿತಿದ್ದೀರಾ ಸರ್? ನಾವು ಕೇಳಿದ್ದನ್ನು ನಮಗೆ ಕೊಟ್ಬಿಡಿ ಸಾಕು ಎಂದ ಕಂಠಿ. ಭಾರ್ಗವ್ನ ಚೂಪು ನೋಟಕ್ಕೆ ಹೆದರಿದ ಆತ ನೋಡ್ತೀನಿ ಎಂದು ಫೋನ್ ಹಿಡಿದು ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ಗೆ ಕರೆ ಮಾಡಿ ವಿಚಾರಿಸಲು ಹೇಳಿದ. ಏನು ಗೊತ್ತಾ ಸರ್, ನಾನು ಮೊದಲು ಎಲ್ರಿಗೂ ಮರ್ಯಾದೆನೇ ಕೊಡೋದು. ಆದರೆ ಅವರಿಂದ ನನಗೆ ವಾಪಸ್ ಮರ್ಯಾದೆ ಸಿಗಲಿಲ್ಲ ಅಂದರೆ ಆಮೇಲೆ ನಾನು ಅವ್ರಿಗೆ ಕೊಡೋ ಮರ್ಯಾದೆನೇ ಬೇರೆ ಇರುತ್ತೆ. ಒರಟಾಗಿ ನುಡಿದ ಅಹಂಕಾರಿಗೆ ಎಲ್ಲವನ್ನು ತನ್ನಿಷ್ಟಕ್ಕೆ ತಕ್ಕಂತೆ ಮಾಡುವುದು ಚೆನ್ನಾಗಿ ಗೊತ್ತು. ಈಗ ಬೆಚ್ಚಿದ ಎದುರಿಗೆ ಕುಳಿತಿದ್ದವ. ನಿಮಿಷಗಳು ಸುಮ್ಮನೆ ಕುಳಿತರು ಮೂವರು. ಸಹಾಯಕ ಕಾಫಿ ತಂದು ಕೊಟ್ಟ ಎಲ್ಲರಿಗೂ. ಸದ್ದಿಲ್ಲದೆ ಕುಡಿದರು. ಭಾರ್ಗವನಿಗೂ ಕಾಫಿಯ ಅವಶ್ಯಕತೆ ತುಂಬ ಇತ್ತು. ಕಪ್ ಟೇಬಲ್ ಮೇಲೆ ಇಡುವಷ್ಟರಲ್ಲಿ ಮುಖ್ಯಸ್ಥರ ಮುಂದಿದ್ದ ಫೋನ್ ರಿಂಗ್ ಆಯಿತು. ರಿಸೀವ್ ಮಾಡಿದವರು ಮಾತನಾಡಿ, ಅಮೃತ ಅನ್ನೋರ ಅಕೌಂಟ್ನಿಂದ ನಮ್ಮ ಆಸ್ಪತ್ರೆಗೆ ಹಣ ಬರ್ತಿರೋದು ಒಬ್ಬರು ಪೇಷಂಟ್ ಫೀಸ್ ಸರ್. ಅವರಿಗೆ ಸಂಬಂಧಪಟ್ಟಿರೋ ಒಬ್ಬರು ಇಲ್ಲಿ ಪೇಷಂಟ್ ಇದ್ದಾರಂತೆ ಎಂದ ಆತ ತನಗೆ ಸಿಕ್ಕ ಮಾಹಿತಿ ಹೇಳಿದ. ಪೇಷಂಟ್ ಇದ್ದಾರಾ? ಆದರೆ ಅಮೃತ ಅನಾಥೆ ಅಲ್ವಾ ಎಂದ ಕಂಠಿ ಭಾರ್ಗವ್ನ ಕಿವಿಯಲ್ಲಿ ಮೆತ್ತಗೆ. ಅವ ಕೂಡ ಅದನ್ನೇ ಯೋಚಿಸುತ್ತಿದ್ದ. ಆ ಪೇಷಂಟ್ ಯಾರು? ಅವರನ್ನು ನಾನು ನೋಡಬೇಕು ಎಂದ ಭಾರ್ಗವ್ ತಕ್ಷಣ. ವಿಚಾರಿಸ್ತೀನಿ ಬನ್ನಿ ಎಂದ ಮುಖ್ಯಸ್ಥ ಮೇಲೆದ್ದು ಹೊರ ನಡೆದ. ಆಸ್ಪತ್ರೆಯ ಕೌಂಟರ್ನಲ್ಲಿ ವಿಚಾರಿಸಿದಾಗ ಆ ಪೇಷಂಟ್ ಹೆಸರು ಸುಂದ್ರಮ್ಮ ಎಂದು ಗೊತ್ತಾಯಿತು. ಸುಂದ್ರಮ್ಮ ಯಾರಿರಬಹುದು ಮನದಲ್ಲೇ ಎಂದುಕೊಂಡ ಭಾರ್ಗವ್ ಮುಖ್ಯಸ್ಥನನ್ನು ಹಿಂಬಾಲಿಸಿದ. ಅವ ಆ ಪೇಷಂಟ್ಗೆ ಚಿಕಿತ್ಸೆ ಕೊಡುತ್ತಿದ್ದ ಡಾಕ್ಟರ್ ಬಳಿ ನಡೆದ. ಪೇಷಂಟ್ ಸುಂದ್ರಮ್ಮ ಯಾರೆಂದು ತೋರಿಸಬೇಕಾದದ್ದು ಅವರೇ ಅಲ್ಲವೇ? ಡಾಕ್ಟರ್ ಮಾನ್ವಿ ಎಂದು ಕರೆದ ಮುಖ್ಯಸ್ಥ ಆ ಡಾಕ್ಟರ್ ಇದ್ದ ರೂಮಿನೊಳಗೆ ನಡೆದ. ಎಸ್ ಸರ್ ಎಂದ ಆಕೆ ಎದ್ದು ನಿಂತಳು. ಭಾರ್ಗವ್ ಕಂಠಿ ಕೂಡ ಒಳ ಬಂದರು. ನೀವು ಟ್ರೀಟ್ ಮಾಡ್ತಿರೋ ಸುಂದ್ರಮ್ಮ ಅನ್ನೋ ಪೇಷಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದಾರೆ ಇವರು ಎಂದರು. ಮಾನ್ವಿ ಭಾರ್ಗವ್ ಮತ್ತು ಕಂಠಿಯನ್ನು ನೋಡಿದಳು. ನೀವು ಏನಾಗಬೇಕು ಅವರಿಗೆ? ನಾವು ಈ ಆಸ್ಪತ್ರೆಯಲ್ಲಿ ಒಂದಿಷ್ಟು ಪೇಷಂಟ್ ಖರ್ಚನ್ನ ನೋಡ್ಕೋಬೇಕು ಅಂದ್ಕೊಂಡಿದ್ದೀವಿ ಡಾಕ್ಟರ್. ಅವರಲ್ಲಿ ಈ ಸುಂದ್ರಮ್ಮ ಒಬ್ಬರು ಸುಳ್ಳಾಡಿದ ಭಾರ್ಗವ್. ಇಲ್ಲದಿದ್ದರೆ ಏಕೆ ಏನೆಂದು ಪ್ರಶ್ನೆ ಬರುತ್ತಿದ್ದವಲ್ಲಿ. ಹೌದು ಡಾಕ್ಟರ್, ನಿಮ್ಮ ಮುಖ್ಯಸ್ಥರಿಗೆ ನಮ್ಮ ಬಗ್ಗೆ ಗೊತ್ತಿದೆ, ಬೇಕಾದರೆ ಕೇಳಿ ಎಂದ ಕಂಠಿ ಅವಳನ್ನು ನಂಬಿಸಲು ಭಾರ್ಗವ್ನ ಮಾತಿಗೆ ಮಾತು ಸೇರಿಸಿದ. ಮೊದಲೇ ಭಾರ್ಗವ್ನಿಗೆ ಹೆದರಿದ್ದ ಆಸ್ಪತ್ರೆಯ ಮುಖ್ಯಸ್ಥ ಕಂಠಿಯ ಮಾತು ಕೇಳಿ, ಹೌದು ಮಾನ್ವಿ, ಇವರು ನನಗೆ ಬೇಕಾದವರು. ಅವರಿಗೆ ಆ ಪೇಷಂಟ್ನ ತೋರಿಸಿ ಅವ್ರ ಬಗ್ಗೆ ಮಾಹಿತಿ ಕೊಡಿ ಎಂದ. ಸರಿ ಬನ್ನಿ ಎಂದ ಮಾನ್ವಿ ಹೊರ ನಡೆದಳು. ಥ್ಯಾಂಕ್ ಯು ಸರ್ ಒರಟಾಗಿ ಎಂದ ಭಾರ್ಗವ್ ಮುಖ್ಯಸ್ಥನನ್ನು ನೋಡುತ್ತಾ ಹೊರ ನಡೆದ. ಕಂಠಿ ಅವನ ಹಿಂದೆ ನಡೆದ.
ಡಾಕ್ಟರ್ ಮಾನ್ವಿ ಅವರಿಬ್ಬರನ್ನು ಕರೆದುಕೊಂಡು ಸುಂದ್ರಮ್ಮ ಇದ್ದಲ್ಲಿ ನಡೆದಳು. ಆಸ್ಪತ್ರೆಯ ವಾರ್ಡ್ನಲ್ಲಿ ಒಂದು ಮಂಚದಲ್ಲಿ ಇವರತ್ತ ಬೆನ್ನು ಮಾಡಿ ಸುಮ್ಮನೆ ಕುಳಿತಿದ್ದಳು ಒಬ್ಬ ಹೆಂಗಸು. ತಾನಿರುವ ಲೋಕದ ಪರಿವೇ ಇಲ್ಲ ಅವಳಿಗೆ. ಮಿಸ್ಟರ್, ಇವರೇ ಸುಂದ್ರಮ್ಮ ಎಂದು ತೋರಿಸಿದಳು ಮಾನ್ವಿ. ಭಾರ್ಗವ್ ಮುಂದೆ ಹೆಜ್ಜೆ ಇಟ್ಟು ಅವರ ಮುಖ ನೋಡಿದ. ಮತ್ತೊಮ್ಮೆ ಆಘಾತ ಅವನಿಗೆ. ಆ ಹೆಂಗಸು ಬೇರೆ ಯಾರೂ ಅಲ್ಲ, ಸೃಷ್ಟಿಯ ತಾಯಿ. ಇವ ಅವರನ್ನು ನೋಡುತ್ತಿದ್ದರೆ ಆ ಹೆಂಗಸಿನ ನೋಟ ಮಾತ್ರ ಬದಲಾಗಿರಲಿಲ್ಲ. ಇವರು ಸೃಷ್ಟಿ ತಾಯಿ ಮನದಲ್ಲೇ ಎಂದುಕೊಂಡು ಅವರನ್ನೇ ನೋಡುತ್ತಾ ನಿಂತನವ. ಇವರಿಗೆ ತಮ್ಮ ಸುತ್ತಲೂ ಏನಾಗ್ತಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾವಾಗಲೂ ಹೀಗೆ ಒಂದೇ ಕಡೆ ನೋಟ ನೆಟ್ಟು ಕೂತ್ಕೊಂಡಿರ್ತಾರೆ. ನಾವು ಮಾತಾಡಿಸಿದ್ರೆ ಮಾತಾಡೋದಿಲ್ಲ. ಯಾವಾಗಲಾದರೂ ಒಮ್ಮೊಮ್ಮೆ ಅವರ ಮಗಳ ಹೆಸರನ್ನು ಕನ್ವರ್ಸಿರ್ತಾರೆ, ಸೃಷ್ಟಿ ಅಂತ ಎಂದಳು ಡಾಕ್ಟರ್ ಮಾನ್ವಿ. ಸೃಷ್ಟಿ ಎಂಬ ಹೆಸರು ಕಿವಿಗೆ ಬೀಳುತ್ತಲೇ ಸುಂದ್ರಮ್ಮನ ಮೈ ರೋಮಾಂಚನವಾಗಿ ಸೃಷ್ಟಿ ಸೃಷ್ಟಿ ಎಂದು ಕೂಗಲು ಶುರುವಿಟ್ಟರು. ಅವರ ಧ್ವನಿಯಲ್ಲಿ ನೋವಿತ್ತು, ಸಂಕಟವಿತ್ತು. ಅವರ ತೋಳು ಹಿಡಿದ ಡಾಕ್ಟರ್, ಸುಂದ್ರಮ್ಮ ಸುಂದ್ರಮ್ಮ ಏನಾಗಿಲ್ಲ, ಬರ್ತಾಳೆ ನಿಮ್ಮ ಮಗಳು ಎನ್ನುತ್ತಾ ಅವರನ್ನು ಸಮಾಧಾನಿಸಿದರು. ನರ್ಸ್ ಒಬ್ಬಳು ಬಂದು ಅವರನ್ನು ಪರೀಕ್ಷಿಸಿದಳು. ಭಾರ್ಗವನಿಗೆ ಅವರ ಸ್ಥಿತಿ ನೋಡಿ ಕರುಳು ಕಿವುಚಿದಂತಾಯಿತು. ಅವರ ಸ್ಥಿತಿ ಅವನಿಗೆ ಪಾಪ ಎನ್ನಿಸಿತು. ಅವರಿಂದ ಸರಿದು ಬಂದ ಡಾಕ್ಟರ್, ಬನ್ನಿ ಎಂದು ಕರೆದರು ಅವನನ್ನು. ಭಾರ್ಗವ್ ಕಂಟಿ ಅವರ ಜೊತೆ ನಡೆದರು ಮುಂದೆ. ಹೀಗೆ ಆಗಾಗ ಅವ್ರ ಮಗಳನ್ನ ನೆನಪಿಸ್ಕೊಂಡು ಅಳ್ತಾರೆ ಎಂದರು ಡಾಕ್ಟರ್ ಮುಂದೆ ನಡೆಯುತ್ತಾ. ಅವರು ಹೀಗಾಗೋದಕ್ಕೆ ಕಾರಣ ಏನು ಡಾಕ್ಟರ್ ಕೇಳಿದ ಭಾರ್ಗವ್ ತಿಳಿದುಕೊಳ್ಳಲು. ಅವ್ರ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ಲಂತೆ. ಅದೇ ಕೊರಗಲ್ಲಿ ಅವ್ರ ಗಂಡನೂ ತೀರ್ಕೊಂಡ್ರು. ನನಗೆ ಯಾರೂ ಇಲ್ಲ ಅಂತ ಮನಸ್ಸಿಗೆ ಹಚ್ಕೊಂಡು ಹೀಗಾಗಿದ್ದಾರೆ ಇವರು ಎಂದರು. ಅವರು ಹೇಳಿದ ಮಾತುಗಳಲ್ಲಿ ಭಾರ್ಗವನಿಗೆ ಸೃಷ್ಟಿ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ಗೊತ್ತೇ ಇತ್ತು. ಆದರೆ ಅವಳ ತಂದೆ ತೀರಿಕೊಂಡಿದ್ದು, ತಾಯಿ ಈ ಸ್ಥಿತಿಗೆ ಬಂದಿದ್ದು ಗೊತ್ತಿರಲೇ ಇಲ್ಲ. ಈಗ ತಿಳಿದಾಗ ಅವನ ಜೀವ ಒಳಗೊಳಗೆ ಅದೆಷ್ಟು ಪಶ್ಚಾತ್ತಾಪ ಪಡುತ್ತಿತ್ತೋ. ಅವರನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ವಾ ಕೇಳಿದವನ ಧ್ವನಿ ತಗ್ಗಿತು. ಅಮೃತ ಅಂತ ಒಬ್ಬಳು ಹುಡುಗಿ ಇದ್ದಾಳೆ, ಅವಳೇ ಇವ್ರ ಖರ್ಚನ್ನ ನೋಡ್ಕೋತಿರೋದು. ಅವಳು ಇವ್ರ ಮಗಳ ಫ್ರೆಂಡ್. ಆ ಹುಡುಗಿನೂ ಪಾಪ ಅನಾಥೆ. ಅವಳನ್ನು ಇವರು ಮಗಳ ಥರ ನೋಡ್ಕೊಂಡಿದ್ರಂತೆ. ಅದಕ್ಕೆ ಈಗ ಅವಳು ಇವರನ್ನು ನೋಡ್ಕೋತಿದ್ದಾಳೆ ಎಂದವರು ಭಾರ್ಗವನ ಗೊಂದಲಗಳನ್ನು ಒಂದೊಂದಾಗಿ ಬಗೆಹರಿಸುತ್ತಿದ್ದರು. ಅವರು ಎಲ್ಲಿದ್ದಾರೆ ಈಗ? ಅಂದರೆ ಇವ್ರ ಜೊತೆ ಇರೋದಿಲ್ವಾ? ಅಮೃತಾಳ ಬಗ್ಗೆ ತಿಳಿದುಕೊಳ್ಳಲು ಕೇಳಿದ ಅವ. ಅವಳು ಒಂಥರ ವಿಚಿತ್ರನೇ ಇದ್ದಾಳೆ. ಇವ್ರ ಮಗಳ ಜೀವನ ಯಾರೋ ಒಬ್ಬ ಹುಡುಗನಿಂದ ಹಾಳಾಯ್ತಂತೆ. ಅದನ್ನೇ ದ್ವೇಷ ಬೆಳೆಸ್ಕೊಂಡು ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಹೋಗಿದ್ದಾಳೆ ಎಂದ ಡಾಕ್ಟರ್ ತನಗೆ ಗೊತ್ತಿದ್ದನ್ನು ಹೇಳುತ್ತಿದ್ದಳು. ಆದರೆ ಅಮೃತ ದ್ವೇಷ ಬೆಳೆಸಿಕೊಂಡಿರುವುದು ತನ್ನ ಮುಂದಿರುವ ಭಾರ್ಗವನ ಮೇಲೆಯೇ ಎಂದು ಗೊತ್ತಿಲ್ಲ ಅವರಿಗೆ. ಹೌದಾ? ತನಗೆ ಏನೂ ಗೊತ್ತಿಲ್ಲದವರಂತೆ ಕೇಳಿದ ಭಾರ್ಗವ್. ತಾನು ಬಾಯಿ ಬಿಟ್ಟರೆ ಅವನಿಗೆ ತಿಳಿಯುತ್ತಿರುವ ಸತ್ಯವೂ ತಿಳಿಯದೇ ಇರಬಹುದೇನೋ. ಇಂತಹ ಸೂಕ್ಷ್ಮಗಳನ್ನು ಬಲ್ಲವ ಅವ. ಹಾಂ, ರೀಸೆಂಟಾಗಿ ಅವಳು ಮದುವೆ ಆಯಿತು. ನನಗೂ ಇನ್ವಿಟೇಷನ್ ಕೊಡೋದಕ್ಕೆ ಬಂದಿದ್ಲು. ಆಗ ಹೇಳಿದ್ಲು ಇದನ್ನೆಲ್ಲ. ಇಂಟ್ರೆಸ್ಟಿಂಗ್ ಅಂದರೆ ಅವಳು ಯಾರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ಲೋ ಅದೇ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ ಎಂದಳು. ಅವರ ಮಾತು ಕೇಳಿದ ಭಾರ್ಗವನಿಗೆ ಮನದಲ್ಲಿನ ಅನುಮಾನ ಸತ್ಯಕ್ಕೆ ತಿರುಗಿತ್ತು. ಎಷ್ಟು ವಿಚಿತ್ರ ನೋಡಿ ಅಲ್ವಾ? ನಟಿಸಿದ ತನಗೆ ಬೇಡದ ವಿಷಯ ಎಂಬಂತೆ. ಹಾಂ ಎಂದ ಡಾಕ್ಟರ್ ತನ್ನ ಚೇಂಬರಿಗೆ ಬಂದಳು. ಇನ್ಮುಂದೆ ಆ ಪೇಷಂಟ್ ಖರ್ಚನ್ನ ನಾನು ನೋಡ್ಕೋತೀನಿ ಡಾಕ್ಟರ್. ಅವರು ಹುಷಾರಾಗೋದಕ್ಕೆ ಏನು ಮಾಡಬೇಕೋ ಅದನ್ನು ನೀವು ಮಾಡಿ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಆದರೆ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಅವರನ್ನು ನೋಡ್ಕೋತಿರೋ ಅಮೃತ ಅವ್ರಿಗೂ ಗೊತ್ತಾಗೋದು ಬೇಡ. ಕೇಳಿದ್ರೆ ಚಾರಿಟಿಯವರು ನೋಡ್ಕೋತಿದ್ದಾರೆ ಅಂತ ಹೇಳಿಬಿಡಿ ಎಂದ ತಾನೇ ಎಲ್ಲವನ್ನು. ಅಮೃತಾಳಿಗೆ ಇವನ ಸುಳಿವು ಸಿಗಬಾರದಲ್ಲ. ಹಾಗಾಗಿ ಮುಂದಾಲೋಚನೆ ಅವನದ್ದು. ಗುಡ್ ವರ್ಕ್ ಮಿಸ್ಟರ್. ಅಂದಾಗೆ ನಿಮ್ಮ ಹೆಸರು ಗೊತ್ತಾದರೆ ನೀವು ಅವರಿಗೆ ಹೇಳಿಬಿಡ್ಬಹುದು ಡಾಕ್ಟರ್. ಸೊ ಬೇಡ, ನಾವಿನ್ನೂ ಬರ್ತೀವಿ. ಥ್ಯಾಂಕ್ ಯು ನಗುತ್ತಲೇ ಎಂದ ಭಾರ್ಗವ್ ಹೊರಬಂದು ಮುಖ್ಯಸ್ಥನ ಚೇಂಬರಿಗೆ ಹೊಕ್ಕು ತಾನು ಬಂದು ಹೋದದ್ದು ಯಾರಿಗೂ ಗೊತ್ತಾಗಬಾರದೆಂದು ಹೇಳಿ ಕಾರಿನ ಬಳಿ ನಡೆದ. ಕಂಟಿ ಅವನ ಹಿಂದೆಯೇ ಇದ್ದ. ಭಾರ್ಗವನ ಮನದಲ್ಲಿದ್ದ ಎಲ್ಲ ಗೊಂದಲಗಳಿಗೆ ಈಗ ಉತ್ತರ ಸಿಕ್ಕಿತ್ತು. ಹಾಗಾಗಿ ಅವನ ಮನದಲ್ಲಿ ಈಗ ಸುನಾಮಿಯೇ ಎದ್ದಿತ್ತು. ಜೇಬಿನಲ್ಲಿನ ಕೀ ತೆಗೆದು ಕಂಟಿಯ ಮುಂದೆ ಹಿಡಿದವ. ಕಾರ್ ಡ್ರೈವ್ ಮಾಡು ಎಂದು ಕಾರ್ ಹತ್ತಿ ಕುಳಿತ. ಕಾರ್ ಸ್ಟಾರ್ಟ್ ಮಾಡಿದ ಕಂಟಿ, ಅಣ್ಣ, ಅಮೃತ ಈಗ ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಭಯದಿಂದಲೇ ಮೆತ್ತಗೆ ಎಂದ.
ಹಾಂ, ನಾನು ಅವಳು ಶತ್ರು ಕಂಟಿ ಈಗ ಎಂದ ಭಾರ್ಗವ್ ಅವನ ಮಾತನ್ನು ಪೂರ್ತಿಗೊಳಿಸಿದ. ಸಂಕಟ ಅವನಿಗೆ. ಭಾರ್ಗವನ ಮನದ ತೊಳಲಾಟ ಊಹಿಸಿ ಅವನ ಜೊತೆಗಿರುವವ ಈಗ ಕಂಟಿ ಒಬ್ಬನೇ. ಅವಳನ್ನ ಸ್ವಲ್ಪನೂ ಅನುಮಾನಿಸದೆ ನಂಬಿ ತಪ್ಪು ಮಾಡಿಬಿಟ್ವಿ ಕಂಟಿ ನಾವು. ಆದರೆ ಅವಳು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಅವಳಿಗೂ ಸತ್ಯ ಗೊತ್ತಾಗಬೇಕು ಅಂದರೆ ಮೊದಲು ಆ ಫ್ಯಾಮಿಲಿ ಸಿಗಬೇಕು. ಅವ್ರು ಸಿಕ್ಕರೆ ಇದಕ್ಕೆಲ್ಲ ಮುಕ್ತಿ ಎಂದ ದಾರಿ ನೋಡುತ್ತಾ. ಕಾರ್ ಆಫೀಸಿನ ದಾರಿಗೆ ತಿರುಗಿತ್ತು. ಭಾರ್ಗವನ ಮನದಲ್ಲಿ ಬಿರುಗಾಳಿಯೇ ಬೀಸಿತ್ತು. ಅದರ ಬಿಸಿ ಅವನ ಜೀವನಕ್ಕೆ ತಟ್ಟದಿದ್ದರೆ ಸಾಕಿತ್ತು. ಆದರೆ ವಿಧಿಯ ಆಟ ಬಲ್ಲವರಾರು? ಸತ್ಯವನ್ನು ತನ್ನ ತಾಯಿ ಮತ್ತು ಪೂರ್ಣಳಿಗೆ ತಿಳಿಸಲು ಆ ಕುಟುಂಬ ಹುಡುಕಿ ಹೊರಟಿದ್ದ ಅವ. ಆದರೆ ಅಮೃತಾಳ ಸತ್ಯ ಎದುರಾಗಿತ್ತು. ಅಮೃತ ಇವನ ವಿರೋಧಿಯೇ ಆದರೆ ಆಯುಷ್ನ ಪ್ರೀತಿ. ಅಂದ ಮೇಲೆ ಭಾರ್ಗವ್ನ ಮುಂದಿನ ನಿರ್ಧಾರ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.